ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಳ್ತಾ ಇದೆ. ಜಿಬಿಎ ಚುನಾವಣೆ ಸುಳಿವನ್ನ ಕೊಟ್ಟಿದೆ ರಾಜ್ಯ ಚುನಾವಣಾ ಆಯೋಗ. ಜಿಬಿಎ ಚುನಾವಣೆಗೆ ಸಿದ್ಧತೆಯನ್ನ ರಾಜ್ಯ ಚುನಾವಣಾ ಆಯೋಗ ಆರಂಭಿಸಿದೆ. ಜಿಬಿಎ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಜಿಬಿಎ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನ ಆರಂಭಿಸಿದೆ ರಾಜ್ಯ ಚುನಾವಣಾ ಆಯೋಗ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಸುಳಿವನ್ನ ಕೊಟ್ಟಿದೆ ರಾಜ್ಯ ಚುನಾವಣಾ ಆಯೋಗ. ಜಿಬಿಎ ಮುಖ್ಯ ಆಯುಕ್ತರನ್ನ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. 5 ಪಾಲಿಕೆಗಳ ಆಯುಕ್ತರನ್ನ ಅಪರ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಚುನಾವಣಾಧಿಕಾರಿಯಾಗಿ ನೇಮಿಸಿ ರಾಜ್ಯ ಚುನಾವಣಾ ಆಯೋಗದಿಂದ ಆದೇಶ ಹೊರಬಿದ್ದಿದೆ. ನವೆಂಬರ್ 1ರಿಂದ 368 ವಾರ್ಡ್ವಾರು ಮತಪಟ್ಟಿಯನ್ನು ಸಿದ್ಧಪಡಿಸುವುದಕ್ಕೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮತದಾರರ ಅಂತಿಮ ಪಟ್ಟಿ ಪ್ರಕಟಣೆಗೆ ಜನವರಿ 29, 2026 ಗಡುವನ್ನು ಕೊಡಲಾಗಿದೆ. ಈಗ ಆಲ್ರೆಡಿ ಒಂದು ಕಡೆ ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಸಿದ್ಧತೆಗಳು ಗರಿಗೆದರಿದೆ. ಬಿಜೆಪಿ, ಕಾಂಗ್ರೆಸ್ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇದರ ಮಧ್ಯೆ ಈಗ ಚುನಾವಣೆಯ ಸುಳಿವನ್ನು ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿದೆ. 5 ಪಾಲಿಕೆಗಳ ಆಯುಕ್ತರನ್ನು ಅಪರ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನವೆಂಬರ್ 1ರಿಂದ 368 ವಾರ್ಡ್ವಾರು ಮತಪಟ್ಟಿಯನ್ನು ಸಿದ್ಧಪಡಿಸುವುದಕ್ಕೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಜಿಬಿಎ ಚುನಾವಣೆಗೆ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ, ಮತ್ತೊಂದು ಕಡೆ ಈಗ ಚುನಾವಣಾ ಆಯೋಗ ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಪ್ರಭು, ಈಗಾಗಲೇ ಚುನಾವಣಾ ಬಿಬಿಎಂಪಿಯನ್ನ ಕ್ಲೋಸ್ ಮಾಡಿ ಜಿವಿಯನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ 5 ಪಾಲಿಕೆಗಳನ್ನ ರಚನೆ ಮಾಡಿದೆ. ಒಂದ್ ಕಡೆ ಈಗಾಗಲೇ ವಾರ್ಡ್ಗೆ ಸಂಬಂಧಪಟ್ಟಂತೆ ವಾರ್ಡ್ ಡಿಲಿಮಿಟೇಷನ್ ಅನ್ನು ಕೂಡ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇದ್ರ ಬೆನ್ನಲ್ಲೇ ಚುನಾವಣಾ ಆಯೋಗನು ಕೂಡ ಜಿಬಿಎ ಎಲೆಕ್ಷನ್ಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಸುತ್ತೋಲೆಯನ್ನು ಕೂಡ ಹೊರಡಿಸಿರುವಂತದ್ದು. ಆ ಒಂದು ಸುತ್ತೋಲೆಯಲ್ಲಿ ಜಿಬಿಎನ ಮುಖ್ಯ ಆಯುಕ್ತರು ಅವರು ಜಿಬಿಎನ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ಅವರು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅದ್ರ ಜೊತೆಗೇನೆ 5 ಪಾಲಿಕೆಯ ಆಯುಕ್ತರು ಏನಿರ್ತಾರೆ ಅವರು ಅಪರ ಜಿಲ್ಲಾ ಚುನಾವಣಾಧಿಕಾರಿಯನ್ನಾಗಿ ನೇಮಕವನ್ನ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಅದ್ರ ಜೊತೆಗೇನೆ 368 ವಾರ್ಡ್ಗಳೇನಿದಾವೆ ಆ ವಾರ್ಡ್ಗಳಲ್ಲಿ ಮತದಾರರ ಪಟ್ಟಿಯನ್ನ ಕೂಡ ಪರಿಷ್ಕರಣೆ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ನವೆಂಬರ್ 1ರಿಂದ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು, ಜನವರಿ ಅಂತ್ಯದ ವೇಳೆಗಡೆನೆ ಪಟ್ಟಿಯನ್ನ ಫೈನಲ್ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಳೆದ 5 ವರ್ಷಗಳಿಂದ ಬಿಬಿಎಂಪಿಗೆ ಚುನಾವಣೆ ಆಗಿರ್ಲಿಲ್ಲ ಅನ್ನುವಂಥದ್ದು ಏನು ಆರೋಪ ಇತ್ತು. ಜೊತೆಗೆ ಬಿಬಿಎಂಪಿನ ಜಿಬಿಎ ಮಾಡಿ 5 ಪಾಲಿಕೆಗಳನ್ನಾಗಿ ಮಾಡಿದೆ. ಸೊ ಸರ್ಕಾರ ಉದ್ದೇಶಪೂರ್ವಕವಾಗಿನೇ ಚುನಾವಣೆಯನ್ನ ವಿಳಂಬ ಮಾಡ್ತಿದೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಮಾಡ್ತಾ ಇತ್ತು. ಆದ್ರೆ ಇದು ಅಲ್ಲ, ಇದು ನಾವು 5 ಪಾಲಿಕೆಗಳನ್ನ ಮಾಡಿ ಕಾಲಕ್ಕೆ ತಕ್ಕಂತೆ ನಾವು ಎಲೆಕ್ಷನ್ ಅನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀವಿ ಅನ್ನುವಂತಹ ಒಂದು ಮಾತನ್ನ ಸರ್ಕಾರ ಹೇಳ್ತಾನೆ ಬರ್ತಾ ಇತ್ತು. ಸ್ವತಃ ಡಿಸಿಎಂ ಕೂಡ ಈ ಮಾತನ್ನ ಹೇಳ್ತಾ ಇದ್ರು. ಮುಂಬರುವ ಅಂದ್ರೆ ಫೆಬ್ರವರಿ 2026 ಒಳಗೆ ನಾವು ಜಿಬಿಎನ ಚುನಾವಣೆಯನ್ನು ಕೂಡ ನಡೆಸ್ತೀವಿ ಅನ್ನುವಂತ ಒಂದು ಮಾತನ್ನ ಮಾಧ್ಯಮದವರು ಕೇಳದಂತ ಸಂದರ್ಭದಲ್ಲಿ ಹೇಳ್ತಾನೆ ಬರ್ತಾ ಇದ್ರು. ಇದಕ್ಕೆ ಪೂರಕ ಎನ್ನುವಂತೆ ಇದೀಗ ಎಲೆಕ್ಷನ್ ಕಮಿಷನ್ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು, ಹಾಗೇನೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು ನಾವು ನೋಡ್ತಾ ಹೋಗೋದಾದ್ರೆ ಆದಷ್ಟು ಬೇಗ ಜಿಬಿಎ ಚುನಾವಣೆ ನಡೆಯುವಂತದ್ದು ಪಕ್ಕಾ ಅನ್ನುವಂಥದ್ದು ಗೊತ್ತಾಗ್ತಿದೆ. ಪ್ರಭು, ಥ್ಯಾಂಕ್ ಯು ಉಲ್ಲಾಸ್.